ಫ್ರೆಂಡ್ಸ್, ಇವತ್ತು ನಿಮಗೆ ಬೆಂಗಳೂರು ಸ್ಟ್ರೀಟ್ ಸ್ಟೈಲಲ್ಲಿ ಪುಡಿ ದೋಸೆ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಈ ದೋಸೆ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ, ತಕ್ಷಣ ತಿನ್ನಬೇಕು ಅನಿಸುತ್ತೆ. ಈಗ ನಾವು ವಿಡಿಯೋ ಶುರು ಮಾಡೋಣ. ಎಲ್ಲರಿಗೂ ಸ್ವಾಗತ. ಈಗ ನೋಡಿ, ನಾನೀಗ ಇಲ್ಲಿ 1 ಲೋಟ ರೇಷನ್ ಅಕ್ಕಿಯಿಂದ ನಾನು ಈಗ ಮಾಡ್ತಾ ಇರೋದು. ಒಂದು ಲೋಟ ಅಕ್ಕಿ ಮತ್ತು ಅರ್ಧ ಲೋಟ ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿ, ಮತ್ತು ಒಂದು ಅರ್ಧ ಲೋಟದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿ ಇವನ್ನೆಲ್ಲ ತೊಳೆದ್ಬಿಟ್ಟು ಹಿಂದಿನ ದಿವಸನೇ ನಾವು ಓವರ್ನೈಟು ನೆನೆಸಿ ರುಬ್ಬಿಟ್ಕೋಬೇಕಾಗತ್ತೆ. ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದು ಅಕ್ಕಿ ಎಲ್ಲ ರೇಷನ್ ಅಕ್ಕಿಯಿಂದ ಒಳ್ಳೆ ಸಖತ್ತಾಗಿರೋ ಒಂದು ಟೇಸ್ಟಾಗಿರೋದೊಂದು ಬೆಂಗಳೂರು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋ ಅಂಥ ದೋಸೆ ರೆಸಿಪಿ ಇದು. ನೀವು ಖಂಡಿತ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ನೆನೆಸಿಟ್ಟಿದ್ದೀನಿ ಓವರ್ನೈಟು. ಈಗ ನೆಕ್ಸ್ಟ್ ನಾನು ಇದನ್ನೆಲ್ಲ ತೊಳ್ಕೊಂಬಂದು ಈಗ ರುಬ್ಕೊತೀನಿ. ಇವಾಗ ರುಬ್ಕೊಂಡು ದೋಸೆ ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾದ್ರೆ ನಾವು ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ, ಉದ್ದಿನಬೇಳೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ತೊಳೆದಿರೋದು, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇಲ್ಲೇ ಉಪ್ಪು ಹಾಕ್ಬಿಡ್ತೀನಿ ಇವಾಗಲೇ. ನೆಕ್ಸ್ಟ್ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಬೇಗ ಉದುಗ್ ಬಂದುಬಿಡುತ್ತೆ. ಈಗ ಹಾಕ್ಬೇಕಾರೆ ನಾವು ರುಬ್ಬೇಕಾರೆ ನಾವು ಉಪ್ಪು ಹಾಕೊಂಬಿಟ್ರೆ ಬೇಗ ಉದುಗ್ ಬಂದುಬಿಡುತ್ತೆ ದೋಸೆ ಬ್ಯಾಟರು. ನೋಡಿ, ಈಗ ನೈಸಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ರೆಡಿ ಆಗೋಯ್ತು. ಈಗ ನಾನು ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ. ಸಕ್ಕರೆ ಮತ್ತು ಉಪ್ಪು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಉದುಗ್ ಬರುತ್ತೆ. ಅದಕ್ಕೆ ಆ ಕಾರಣದಿಂದ ಹಾಕೋದಷ್ಟೇ ನಾವು ರಾತ್ರಿನೇ. ಈಗ ಚಳಿಗಾಲದಲ್ಲಿ ಈ ಥರ ಉಪ್ಪು ಹಾಕಿ ನಾವು ರುಬ್ಬಿ ಇಟ್ಕೊಂಡ್ರೆ ಬೇಗ ಉದುಗ್ ಬಂದುಬಿಡುತ್ತೆ. ಬೇಸಿಗೆಯಲ್ಲಿ ಬೇಕಾಗಿರೋದಿಲ್ಲ, ಆ ಬೇಸಿಗೆ ಇದಕ್ಕೇ ಅದು ಉದುಗ್ ಬಂದುಬಿಡುತ್ತೆ ಚೆನ್ನಾಗಿ. ಚಳಿಗಾಲ, ವಿಂಟರ್ ಸೀಸನ್ನು ಆ ಥರ ಎಲ್ಲ ಕೋಲ್ಡ್ ವೆದರ್ ಇದ್ದಾಗ ನಾವು ಈ ಥರ ರುಬ್ಬೇಕಾದ್ರೆ ಹಾಕ್ಕೊಂಡು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಓವರ್ನೈಟೇ ಕಲಸಿಟ್ಬಿಟ್ರೆ ಬೆಳಗ್ಗೆ ಬೇಗ ಉದುಗ್ ಬಂದುಬಿಡುತ್ತೆ. ನೋಡಿ, ಈ ಥರ ಎಲ್ಲ ಕಲಸಿಟ್ಟಿದ್ದೀನಿ. ಮುಚ್ಚಿಟ್ಬಿಡೋಣ ಇವಾಗ. ಈಗ ನಾನು ಇದಕ್ಕೆ ಒಂದು ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ. ನೋಡಿ, 3 ಬೇಯಿಸಿದ ಆಲೂಗಡ್ಡೆ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೋಂಪು ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿ ಶುಂಠಿ ತುರಿದಿರೋದು ತೊಗೊಂಡಿದ್ದೀನಿ. ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ, ಅರಿಶಿನ ಇಟ್ಕೊಂಡಿದ್ದೀನಿ. ಈಗ ನಾನು ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು 2-3 ಟೇಬಲ್ ಸ್ಪೂನ್ ಹಾಕಿ ಆಯಿಲ್ ಹಾಕ್ತಾಯಿದ್ದೀನಿ. ಈಗಿಲ್ಲಿ ಸಾಸಿವೆ ಹಾಕೋಣ. ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ನಂತರ ಹಸಿ ಶುಂಠಿ ಹಾಕೋದ್ರಿಂದ ಗ್ಯಾಸು ಫಾರ್ಮ್ ಆಗೋಲ್ಲ. ಆಲೂಗಡ್ಡೆ ವಾಯು ಅಂತಾರಲ್ಲ, ಅದು ಒಡೆಯುತ್ತೆ. ಈಗ ನೆಕ್ಸ್ಟ್ ಸೋಂಪು ಕಾಳು ಅಷ್ಟೇ, ಇದು ಅಷ್ಟೇ ಗ್ಯಾಸು ಫಾರ್ಮ್ ಆಗೋದಿಲ್ಲ. ಆಲೂಗಡ್ಡೆ ಪಲ್ಯ ಕೆಲವ್ರಿಗೆ ಆಗೋದಿಲ್ಲವಲ್ಲ, ಅಂಥವ್ರಿಗೆ ಇದು ತುಂಬ ಸೂಕ್ತ. ಅದು ಸೋಂಪು ಕಾಳು ಮತ್ತು ಹಸಿ ಶುಂಠಿ ಹಾಕೋದ್ರಿಂದ. ನೆಕ್ಸ್ಟು ಈ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅರಿಶಿಣ ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸಣ್ಣ ಊರಿನಲ್ಲೇ ಬಾಡಿಸ್ಕೊಂಬಿಟ್ರೆ ಚೆನ್ನಾಗಾಗುತ್ತೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನಂತರ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಮಾಡ್ಕೊಳ್ಳೋಣ. ಎಲ್ಲ ಕೆಂಪಗಾಗೋವರೆಗೂ ಉದ್ದುದ್ದಕ್ಕೆ ಹೆಚ್ಕೋಬೇಕು ಆಲೂಗಡ್ಡೆ ಪಲ್ಯಕ್ಕೆ. ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪಲ್ಯ ಒಂದೋ ರೀತಿ ನಾವು ಚೆನ್ನಾಗಿ ಹಿಂಗೆ ಸೌಟ್ ಸಹಾಯದಿಂದ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡು, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಮೇಲೆ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಮಾಡಿದ್ರೆ ಸೂಪರಾಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ನೋಡಿ, ಇದನ್ನು ಸೈಡ್ ಇಟ್ಕೊಂಬಿಡೋಣ. ಈಗ ನಾವು ಪಲ್ಯದ ನಂತರ ಈಗ 2-3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ಬಾಂಬೆ ರವೆನೇ ಹಾಕ್ಕೊತಿದ್ದೀನಿ. ಚಿರೋಟಿ ರವೆ ಬೇಕಾದ್ರೂ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ನಾವು ಗಂಟಾಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಎಲ್ಲ. ಇದು ನಾವು ದೋಸೆಗೆ ಹಾಕ್ಬೇಕಾದ್ರೆ ನಾವು ಇದೊಂದು 10 ನಿಮಿಷ ಮುಂಚೆ ನಾವು ಇದನ್ನು ಹಾಕ್ಬಿಟ್ಟು ಕಲಸಿ ದೋಸೆ ಬ್ಯಾಟ್ರಿಗೆ ಹಾಕಿ ನಾವು ರೆಡಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ನೋಡಿ, ಗಂಟಾಗಬಾರ್ದು ಅನ್ನೋದಕ್ಕೋಸ್ಕರ ನೀರಾಗಿ ಕಲಸಿ. ನೋಡಿ, ಈಗ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ಇದನ್ನು ರವೆ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಬ್ಯಾಟರ್ಗೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಗಟ್ಟಿ ಅನಿಸಿದ್ರೆ ನೀವು ನೀರು ಹಾಕ್ಕೋಬೋದು. ಗಟ್ಟಿ ಅನಿಸಿದ್ರೆ ದೋಸೆ ಬ್ಯಾಟರ್ ಯಾವ ಥರ ಬರುತ್ತೋ ನೋಡಿ, ಈ ಥರ ತೀರಾ ತೆಳುಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು, ಆ ಥರ ದೋಸೆ ಇದು. ನೋಡಿ ಚಟ್ನಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಈಗ ದೋಸೆ ಹಾಕ್ಕೊಳ್ಳೋಣ. ಈಗ ಹಂಚು ಕಾದಿದೆ. ಒಂದು 2 ಸೌಟು ದೋಸೆ ಹಾಕ್ಕೊಂಡು ದೋಸೆ ಹಿಟ್ಟು ಹಾಕ್ಕೊಂಡು ನಾವು ದೋಸೆ ಹಾಕ್ಕೊಳ್ಳೋಣ. ಸುತ್ತ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕ್ಕೋಬೋದು. ದೋಸೆ ಹಾಕ್ಬೇಕಾದ್ರೆ ನಾವು ಯಾವಾಗಲೂ ಮಸಾಲೆ ದೋಸೆ ಯಾವುದೇ ಆಗಲಿ ಕೆಳಗಡೆ ನಾವು ಒರೆಸ್ಬಿಟ್ಟು ಡ್ರೈ ಹಂಚಿರಬೇಕು. ಆವಾಗ ನಾವು ದೋಸೆ ಹಾಕಿದಾಗ ಅದು ಕ್ರಿಸ್ಪಿನೆಸ್ ಬರುತ್ತೆ. ಕೆಳಗಡೆ ಎಣ್ಣೆ ಇದ್ದರೆ ಹಂಚಿನಲ್ಲಿ ಅದು ಕ್ರಿಸ್ಪಿನೆಸ್ ಬರಲ್ಲ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಕ್ರಿಸ್ಪಿ ಬರೋ ಅಷ್ಟು ತುಪ್ಪನೂ ಹಾಕ್ಕೋಬೋದು. ಒಂದು 3-4 ಸ್ಪೂನ್ ಹಾಕ್ಕೊತೀನಿ ಆಯಿಲು. ಈಗ ಚಟ್ನಿ ಪುಡಿ ಇರುತ್ತಲ್ವ, ಇದನ್ನು ನಮಗೆ ಸಾಧ್ಯವಾದಷ್ಟು ಎಷ್ಟು ಫುಲ್ ಕವರ್ ಆಗೋವರೆಗೂ ನಾವು ಈ ಚಟ್ನಿ ಪುಡಿಯನ್ನು ಮೇಲೆ ಚೆನ್ನಾಗಿ ಸ್ಪ್ರಿಂಕಲ್ ಮಾಡೋಣ. ಒಳ್ಳೆ ಟೇಸ್ಟ್ ಇರೋದು ಮಾತ್ರ ಇದು. ನೋಡಿ, ಈ ಚಟ್ನಿ ಪುಡಿ ಮಾಡೋ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಈಗ ಮೇಲೆ ಆಲೂಗೆಡ್ಡೆ ಪಲ್ಯ ಹಾಕ್ತಾಯಿದ್ದೀನಿ ನೋಡಿ. ಮಧ್ಯಕ್ಕೆ ಹಾಕ್ಕೊಂಡು ನಾವು ಇದಕ್ಕೆ ದೋಸೆ ಎಲ್ಲ ತೆಗೆಯೋಣ. ಸಾವಕಾಶವಾಗಿ ನಿಧಾನವಾಗಿ ತಕ್ಕೊಳ್ಳೋಣ ದೋಸೆನ. ಕ್ರಿಸ್ಪಿಯಾಗಿ ಬರುತ್ತೆ ಮಾತ್ರ ದೋಸೆ. ನೋಡಿ, ಸೂಪರಾಗಿ ಒಂಬಣ್ಣಾಗಿ ಬಂದಿದೆ. ನಾನು ಸ್ವಲ್ಪ ಬೇಗ ತೆಗೆದ್ರಿಂದ ಸ್ವಲ್ಪ ಕಡಿಮೆ ಆಯಿತು. ಈಗ ಅದೇ ಥರ ಇನ್ನೊಂದು ದೋಸೆ ಹಾಕ್ತೀನಿ ನೋಡಿ. ಇದಕ್ಕೆ ಆಲೂಗೆಡ್ಡೆ ಪಲ್ಯ ಹಾಕೋದಿಲ್ಲ, ಹಾಗೆ ಚಟ್ನಿ ಪುಡಿ ಹಾಕಿ ತೋರಿಸ್ತಿದ್ದೀನಿ. ನಾವು ಈ ದೋಸೆಗೆ ಚಟ್ನಿ ಅವಶ್ಯಕತೆ ಬರೋದೇ ಇಲ್ಲ, ಚಟ್ನಿ ಪುಡಿ ಹಾಕಿರೋದ್ರಿಂದ. ಆಲೂಗೆಡ್ಡೆ ಪಲ್ಯನೂ ಬೇಕಾಗಲ್ಲ, ಆದ್ರೂ ಇದು ಆಲೂಗೆಡ್ಡೆ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ. ಈಗ ಮತ್ತೆ ನೋಡಿ, ಇದೇ ಥರ ನಮಗೆ ಸಾಧ್ಯವಾದಷ್ಟು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಧಾರಾಳವಾಗಿ ಹಾಕ್ಕೋಬೋದು ಚಟ್ನಿ ಪುಡಿನ. ಇಲ್ಲಿ ಯಾವ ಖಾರನೂ ಅನಿಸಲ್ಲ, ಏನೂ ಅನಿಸಲ್ಲ. ಎಲ್ಲ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿಕೊಂಡು ನೋಡಿ. ಈಗ ದೋಸೆ ತೆಗಿತೀನಿ. ಆವಾಗಲೇ ನಾನು ಸ್ವಲ್ಪ ಬೇಗ ತೆಗೆದ್ರಿಂದ ಸ್ವಲ್ಪ ಲೈಟಾಗಿ ಒಂಬಣ್ಣ ಬಂತು. ಈಗ ನೋಡಿ, ಫುಲ್ಲು ಗರಿ ಗರಿಯಾಗಿ ಬಂದಿದೆ ದೋಸೆ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ನೋಡಿ. ಈಗ ಆಲೂಗೆಡ್ಡೆ ಪಲ್ಯ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು.